ನಮ್ಮ ಮೆಟ್ರೋ ಹಸಿರು ಮಾರ್ಗದಲ್ಲಿ ಸೇವೆ ಮತ್ತಷ್ಟು ವಿಳಂಬವಾಗಬಹುದು. ತಾಂತ್ರಿಕ ಸಮಸ್ಯೆಯಿಂದ ರೈಲು ಸಂಚಾರ ವಿಳಂಬವಾಗುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಸಿರು ಮಾರ್ಗದ ಮೆಟ್ರೋ ರೈಲುಗಳ ಓಡಾಟದಲ್ಲಿ ಒಂದಷ್ಟು ಅಸ್ತವ್ಯಸ್ತ ಕಂಡು ಬರ್ತಾ ಇದೆ. ನಮ್ಮ ಮೆಟ್ರೋ ಹಸಿರು ಮಾರ್ಗದಲ್ಲಿ ಸೇವೆ ವಿಳಂಬವಾಗುವಂಥ ಲಕ್ಷಣಗಳಿದ್ದಾವೆ. ತಾಂತ್ರಿಕ ಸಮಸ್ಯೆಯಿಂದ ರೈಲು ಸಂಚಾರ ಲೇಟ್ ಆಗ್ಬೋದು ಅಂತ BMRCL ಕಡೆಯಿಂದ ಮಾಹಿತಿ ಸಿಗ್ತಾ ಇದೆ. BMRCL ಸಿಬ್ಬಂದಿ ತುರ್ತು ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ. ಪ್ರಯಾಣಿಕರಿಗೆ ಆದಂತಹ ಅನಾನುಕೂಲತೆಗೆ BMRCL ವಿಷಾದವನ್ನು ವ್ಯಕ್ತಪಡಿಸಿದೆ. ಸೊ ಗ್ರೀನ್ ಲೈನ್ನಲ್ಲಿ ವೀಕ್ಷಕರೇ, ಹಸಿರು ಮಾರ್ಗದಲ್ಲಿ ಒಂದಷ್ಟು ಸೇವೆ ಸ್ವಲ್ಪ ಲೇಟ್ ಆಗ್ಬೋದು ಅಂತ ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಸೇವೆ ಮತ್ತೊಂದಷ್ಟು ಸ್ವಲ್ಪ ಸಮಯ ಹಿಡಿಯಬಹುದು ಅಂತ ಹೇಳಲಾಗ್ತಾ ಇದೆ. ಪ್ರಯಾಣಿಕರಿಗೆ ಆಗಿರುವಂಥ ಅನಾನುಕೂಲಕ್ಕೆ ಸಂಬಂಧಪಟ್ಟಂತೆ BMRCL ವಿಷಾದವನ್ನು ವ್ಯಕ್ತಪಡಿಸಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜನ್, ಎಷ್ಟೊತ್ತ ಆಗ್ಬೋದು ಅಥವಾ ಎಷ್ಟು ದಿನಗಳು ಹಿಡಿಬಹುದು, ಏನಿದು ಸಮಸ್ಯೆ ಅಂತ ರಂಜನ್? ಶಿವಶಂಕರ್, ಈಗಾಗಲೇ ಏನು ಸದ್ಯ ಇವತ್ತಿನ ಬೆಳಗ್ಗೆಯಿಂದ ಏನು ಮೆಟ್ರೋ ಕಾರ್ಯಾಚರಣೆ ಮಾಡ್ತಿದೆ. ಈ ಒಂದು ಸಂದರ್ಭದಲ್ಲಿ ನೇರಳೆ ಮತ್ತು ಹಸಿರು ಮಾರ್ಗದಲ್ಲಿ ರೈಲು ಸಂಚಾರ ಮಾಡ್ತಿರುತ್ತೆ. ಆದ್ರೆ ಹಸಿರು ಮಾರ್ಗದಲ್ಲಿ ಈಗಾಗಲೇ ತಾಂತ್ರಿಕ ದೋಷ ಕಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಹಸಿರು ಮಾರ್ಗದಲ್ಲಿ ಮೆಟ್ರೋ ರೈಲು ಓಡಾಟದಲ್ಲಿ ಈಗ ವ್ಯತ್ಯಯ ಉಂಟಾಗಿರುವಂತದ್ದು. ಈಗಾಗಲೇ ಏನು ಬೆಳ್ಳಂಬೆಳಗ್ಗೆ ಸಾರ್ವಜನಿಕರು ಇರ್ಬೋದು ಅಥವಾ ಆಫೀಸ್ಗೆ ತೆರಳುವಂತ ಪ್ರಯಾಣಿಕರು ಇರ್ಬೋದು, ಇವರೆಲ್ಲರಿಗೂ ಕೂಡ ತೊಂದರೆ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ BMRCL ಮಾಹಿತಿಯನ್ನ ಕೊಡ್ತಾ ಸಿಕ್ಕಿಲ್ಲ. ಯಾವ ರೀತಿಯಾಗಿ ತಾಂತ್ರಿಕ ದೋಷ ಆಗಿದೆ, ಯಾಕೆ ಈ ಒಂದು ವ್ಯತ್ಯಯಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ BMRCL ಕಡೆಯಿಂದ ಯಾವುದೇ ಒಂದು ಸ್ಪಷ್ಟನೆ ಲಭ್ಯವಾಗಿಲ್ಲ. ಆದ್ರೆ ಹಸಿರು ಮಾರ್ಗದಲ್ಲಿ ಏನು ಮೆಟ್ರೋ ರೈಲು ಸಂಚಾರ ಮಾಡುತ್ತಲ್ವಾ, ಗ್ರೀನ್ ಲೈನ್ ಅಲ್ಲಿ, ಸೊ ಆ ಒಂದು ರೈಲುಗಳಲ್ಲಿ ಸೇವೆಯಲ್ಲಿ ವ್ಯತ್ಯಯ ಆಗಿದೆ. ಅಂದ್ರೆ ಸಾಮಾನ್ಯವಾಗಿ ಈ ತರ ವ್ಯತ್ಯಯ ಆದ ಸಂದರ್ಭದಲ್ಲಿ BMRCL ಕಡೆಯಿಂದ ಮಾಧ್ಯಮ ಸ್ಪಷ್ಟನೆ ಕೊಡ್ತಾರೆ. ಆದ್ರೆ ನಮಗೆ ಸವಿವರವಾದಂತ ಮಾಧ್ಯಮ ಸ್ಪಷ್ಟನೆಯನ್ನ ಈಗಾಗಲೇ BMRCL ಕಡೆಯಿಂದ ಲಭ್ಯವಾಗಿಲ್ಲ. ಯಾವ ಕಾರಣದಿಂದಾಗಿ ಈ ಒಂದು ತಾಂತ್ರಿಕ ದೋಷ ಎದುರಾಗಿದೆ, ಜೊತೆಗೆ BMRCL ಯಾವ ಹಂತದಲ್ಲಿ ಈ ಒಂದು ತಾಂತ್ರಿಕ ದೋಷವನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಕೈಗೊಂಡಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಯಾವುದೇ ಒಂದು ಸ್ಪಷ್ಟನೆ BMRCL ಕಡೆಯಿಂದ ಲಭ್ಯವಾಗ್ತಿಲ್ಲ. ಕಾಂಟ್ಯಾಕ್ಟ್ ಅವರಿಗೆ ಸಂಪರ್ಕ ಮಾಡಿ ಈ ಒಂದು ಮಾಹಿತಿಯನ್ನ ಕೇಳುವಂತ ಪ್ರಯತ್ನ ಕೂಡ PNS ವಿಸ್ತಾರ ನ್ಯೂಸ್ ಮಾಡಿದೆ. ಆದ್ರೆ BMRCL ಕಡೆಯಿಂದ ಈವರೆಗೆ ಯಾವುದೇ ಒಂದು ಸ್ಪಷ್ಟನೆ ಲಭ್ಯವಾಗ್ತಿಲ್ಲ. ಪದೇ ಪದೇ ಈ ರೀತಿಯಾಗಿ ಏನು BMRCL ಗ್ರೀನ್ ಲೈನ್ ಅಲ್ಲಿ ಕಳೆದ ಬಾರಿ ಕೂಡ ಕಬ್ಬನ್ ಪಾರ್ಕ್ ಇರ್ಬೋದು, ವಿಧಾನಸೌಧ MG ರೋಡ್ ನ ಮೆಟ್ರೋ ಸ್ಟೇಷನ್ ಅಲ್ಲಿ ಕೂಡ ಇದೇ ರೀತಿಯಾದಂತಹ ತಾಂತ್ರಿಕ ದೋಷ ಉಂಟಾಗಿತ್ತು. ಸಾಕಷ್ಟು ಪ್ರಯಾಣಿಕರು ಅವ್ಯವಸ್ಥೆಯನ್ನ ಪಡುವಂತಹ ಹಂತ ಕೂಡ ತಲುಪಿತ್ತು. ಈ ಹಿನ್ನೆಲೆಯಲ್ಲಿ ಸಂಸದರು ಕೂಡ BMRCL ಗೆ ಸಮಗ್ರ ತನಿಖೆ ಮಾಡಿ ಯಾಕೆ ಗಡಿ ಈ ರೀತಿಯಾಗಿ ತಾಂತ್ರಿಕ ದೋಷ ಉಂಟಾಗ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪತ್ರವನ್ನ ಬರೆದಿದ್ರು. ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಿ ಆ ಒಂದು ಸಮಿತಿಗೆ ಈ ಒಂದು ತಾಂತ್ರಿಕ ಸಮಸ್ಯೆ ಬಗ್ಗೆ ವಿವರ ಕೊಡಕ್ಕೆ ಹೇಳಲಾಗಿತ್ತು. ಆದ್ರೆ ಈಗ ಮತ್ತೊಮ್ಮೆ ಈ ರೀತಿಯಾಗಿ ತಾಂತ್ರಿಕ ಸಮಸ್ಯೆ ಉಂಟಾಗಿರುವಂತದ್ದು. ಈಗಾಗಲೇ BMRCL ಈ ಒಂದು ತಾಂತ್ರಿಕ ಸಮಸ್ಯೆಯನ್ನು ಸರಿಪಡಿಸೋಕೆ ಎಲ್ಲಾ ಹಂತದಲ್ಲಿ ಕೂಡ ಕಾರ್ಯಾಚರಣೆಯನ್ನು ಕೈಗೊಂಡಿದೆ ಅನ್ನುವಂತ ಸ್ಪಷ್ಟನೆ ಕೂಡ ಕೊಟ್ಟಿರುವಂತದ್ದು. ಶಿವಶಂಕರ್, ಓಕೆ ರಂಜನ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವಿಷ್ಟು